Hi guys, welcome back to my YouTube channel. This vlog is completely about Bali trip. ಓ ಬ್ಯಾಗ್ ಎತ್ಕೊಂಡು ಎಲ್ಲಿಗೆ ಓಡ್ತಾ ಇದ್ದಾನೆ ಅಂತನಾ? ಬನ್ನಿ ಹೇಳ್ತೀನಿ. ನಾವು ಬ್ಯಾಂಗ್ಳೂರಿಂದ ಚೆನ್ನೈ ತನಕ ಟ್ರೈನ್ ತಗೊಂಡು ಚೆನ್ನೈಯಿಂದ ನಮ್ಮ ಫ್ಲೈಟ್ ಇತ್ತು. Hello everyone, welcome back to our channel and this is Prakash, the trip maker, planner, everything. Yes, I am the one who is gonna plan everything, and I am the one who is going to take all my friends for very first international trip. Oh. ಸೊ ನಾವೆಲ್ಲ ಏರ್ಪೋರ್ಟಲ್ಲಿ ಇದ್ದೀವಿ ಚೆನ್ನೈಯಿಂದ ಫ್ಲೈಟ್ಸು. ನಂದು ಟಿಕೆಟ್ ಸಿಕ್ತು, ಪ್ರಕಾಶ್ದು ಸಿಕ್ತು, ಇನ್ನು ಉಳಿದೋರೆಲ್ಲ ಮಾಡಿಸ್ಕೊತಾ ಇದ್ದಾರೆ. ಕ್ಯಾಚ್ ಯು ಲೇಟರ್, ಬಾಯ್. ಸೊ ಉಳಿದವರೆಲ್ಲ ಟಿಕೆಟ್ ಕಲೆಕ್ಟ್ ಮಾಡೋ ಟೈಮಲ್ಲಿ ನಾನು ಜಸ್ಟ್ ಒಂದು ರ್ಯಾಂಡಮ್ ವಿಡಿಯೋ ಅಂತ ತಗೊತಾ ಇದ್ದೆ. ಏರ್ಪೋರ್ಟು ಚೆನ್ನೈ ಏರ್ಪೋರ್ಟಲ್ಲಿ ಇದು. பாவம் எங்கள் பையனுக்கு விண்டோ சீட் கிடைக்கல. என்ன பண்ணுறது, வெரி ஃபர்ஸ்ட் டைம் இன்டர்நேஷ்னல் ட்ரிப்பு. பரவாயில்ல மச்சான், மலேசியாலேருந்து நான் உனக்கு பாலிக்கு வாங்கி தரேன். நான் சீட்டிங் நான் பண்ணல, ஏர்போர்ட்காரங்க பண்ணது. ಓಕೆ ಫ್ರೆಂಡ್ಸ್, ಈಗ ಸದ್ಯಕ್ಕೆ ಸ್ಟ್ಯಾಂಪಿಂಗ್ ಆಯಿತು, ಇಮಿಗ್ರೇಷನ್ ಆಯಿತು. ಸ್ಟ್ಯಾಂಪಿಂಗ್ ಆಯಿತು, ನಾನೇ ಸ್ಟ್ಯಾಂಪ್ ಮಾಡಿದೆ. ಇವನು ಮಾಡಲಿಲ್ಲ, ಅಲ್ಲಿ ಮಾಡಿದ್ರು. ಈಗ ಸೆಕ್ಯೂರಿಟಿ ಚೆಕಿಂಗ್ ಹೋಗ್ತಾ ಇದ್ದೀವಿ. We are at Kuala Lumpur, so we have around 4.5 hours layover here. So we're gonna pass out here. It's all you. Okay, ಏನು ವಿಷಯ ಅಂದರೆ ನಮ್ಮ ಪ್ರಕಾಶ್ ಅವರಿಗೆ ಒಂದು ಫ್ರೀ ಸೊ ನೀಟಾಗಿ ಸೀಟಿಗೆ ತಗೊಂಡೋಗಿ ಕೂರಿಸ್ತಾ ಇದ್ದೀವಿ. That was my mistake, guys. I didn't go ticket urgency. ನಾನು ಏನೇನೋ ಚೆಕ್ ಮಾಡಬೇಕು. Physically disabled ಅಂತ ಆಗ್ತಿದ್ದಾರೆ. But I'm totally fit. Full fit and fine. Already maso. Still wheel chair ಕರ್ಕೊಂಡು ಬಿಡ್ತಾ ಇದ್ದಾರೆ. ಸೇರಿ ಬೇಡಿ ಬಾಲಿ ಅಲ್ಲ. ರೂಟಿ ಆಗ್ತದೆ ಎಲ್ಲದರಲ್ಲೂ ಟಿಕೆಟ್ ಇದ್ದೇ ಇರ್ತಾನೆ. ಎಲ್ಲದರಲ್ಲೂ ಇರ್ತೀನಿ, ಯಾವಾಗಲೂ ಇರ್ತೀನಿ. ಖುಷಿ ಆಗ್ತಾ ಇದೆ. ಖುಷಿ ಅಲ್ಲ. ಓಕೆ ಫ್ರೆಂಡ್ಸ್, ಸೊ ಲಾಸ್ಟ್ ನಾವೇ ಹೋಗ್ತಾ ಇರೋದು. ಇದೆ ಪ್ರಕಾಶ್ ಹೋಗ್ಬೇಕು, ಯಾರೂ ಇಲ್ಲ. ಲಾಸ್ಟ್ ಇಸ್ ಬೆಸ್ಟ್ ಯಾವುದು. ಸೊ ನಮ್ಮದು ಲೇವರ್ ಇತ್ತು ಕೊಲಾಲಂಪುರಲ್ಲಿ, ಅರೌಂಡ್ 2.5 or 3 hours ಇತ್ತು. ಸೊ ನಾವು ಅದೇ ಯೋಚನೆಯಲ್ಲಿ ಈಗ 3 hours ಅಲ್ವಾ ಟೈಮ್ ಪಾಸ್ ಮಾಡ್ಬೋದು ಅಂತ ಅಂದ್ಕೊಂಡು ಬಂದ್ವಿ. ಯಾರ್ದು ಲಾಂಚ್ ಆಕ್ಸೆಸ್ ಇರಲಿಲ್ಲ. ಸೊ ಆಮೇಲೆ ಹೀಗೆ ಎಷ್ಟೊತ್ತಿಗೆ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿ ಹೊಟ್ಟೆ ಹಸು ಏನು ತಿನ್ನೋದು ಏನು ಎಲ್ಲ ಸರ್ಚ್ ಮಾಡಿಕೊಂಡು ಕೊನೆಗೆ ಮೆಕ್ಡಿ ಹೋಗಿ, ಆಮೇಲೆ ನಮ್ಮ ಟೀಮಲ್ಲಿ ಬೇರೆ ವೆಜ್ ಇದ್ರು. ಅವ್ರಿಗೆ ವೆಜ್ ಎಲ್ಲ ಇದು ಮಾಡಿಕೊಂಡು ಹುಡುಕಿ, ಪಾಪ ಒಂದು ರೈಸ್ ಸಾಂಬಾರೆಲ್ಲ ಹುಡುಕಿ ತಿನ್ನೋ ಪರಿಸ್ಥಿತಿ ಆಗಿತ್ತು. ಆ್ಯಂಡ್ 3 hours ಇದ್ದಿದ್ದು ನಮ್ಗೆ ಅರೌಂಡ್ 6 hours ಆಗ್ಬಿಡ್ತು ಲೇಓವರ್ ಅಂತೂ. ಟೈಮ್ ಪಾಸ್ ಮಾಡೋದು ಭಾರಿ ಕಷ್ಟ ಆಗಿತ್ತು ನಮಗೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಒಬ್ರು ಎನರ್ಜಿ ಬಂದಿದೆ, ಇಲ್ಲೊಬ್ಬಂಗ್ ಫ್ರೆಂಚ್ ಫ್ರೈಸಿಗೆ ಕೆಚಪ್ ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಸ್ಟ್ರಾ ಇಲ್ಲ ಅಂತ. ಕೋಕಿನ್ ಮಲೇಷಿಯಾ. ನನ್ಗಂತೂ ತುಂಬಾ ಆಶ್ಚರ್ಯ ಆಗೋಯ್ತು, ಪ್ರಾಪ್ತಿಗೆ ಇಷ್ಟೊಂದೆಲ್ಲ ತಲೆ ಬಟ್ ಸ್ಟಿಲ್ ಸಮ್ ಐಸ್ ಕ್ರೀಮ್ಸ್ ಬರ್ತಾ ಇದೆ. ಅದಕ್ಕೆ ಅರ್ಪಿತಾ ಹೇಳ್ತಾಳೆ, ಅದಕ್ಕೆ ಏನ್ ಮಾಡ್ಬೇಕು, ಐಸ್ ಕ್ಯೂಬ್ ಇದ್ರೆ ಅಲ್ಲಾಡಿಸ್ತಾ ಇದ್ದೀನಿ. ಕುಡಿಯಕ್ ಮುಂಚೆ ಓಪನ್ ಮಾಡಿ ಕುಡಿದ್ರು ಸೇಮ್, ನೀವು ಇದು ಜಸ್ಟ್ ಹೋಲ್ ಮಾಡಿ ಕುಡಿದ್ರು ಸೇಮ್. ನೀತಿ ಪಾಠ ಏನಂದ್ರೆ ಏನೇ ಇದಕ್ಕೆ ಸೆನ್ಸರ್ ಅಂತಂದ್ರೆ ಅಲ್ಲ ಸಾಂಗ್ಗೆ ಹಾಕ್ಬಿಡು. ಟೈರ್ಡ್ ಆಗಿರ್ತಲ್ಲ, ಅವಾಗ ಮಾಡ್ತೀನಿ. ಓಕೆ, ಎಲ್ಲರದ್ದು ಮಸಾಜ್ ಇನ್ ಹೌಸ್ 4 hours 5 hours ಲೇವರ್ ಇತ್ತು. ಸೊ ಅದಕ್ಕೋಸ್ಕರ ಟೈಮ್ ಪಾಸ್ ನೀನು ಮಾಡ್ಬೋದು. ಹೆಂಗಿತ್ತು ಪ್ರಕಾಶ್ ಎಕ್ಸ್ಪೀರಿಯನ್ಸ್? ತುಂಬಾ ಹ್ಯಾಪಿ ಆಗಿತ್ತು.
ಇದೇ ಬಾಳೆಹಣ್ಣು ಸಿಕ್ಕಿದ್ರೆ ಇನ್ನೂ ಹ್ಯಾಪಿ ಅಷ್ಟ ಕೈ ಅದು ಒಳಗಡೆ ಹಾ ಯಾ ಎಲ್ಲರಿಗೂ ಒಂದೊಂದು ಕೊಡ್ಲಾ ಹಂಗೆ ಹಾಕು ಕೊಡು. ಆಹಾ! ಇಲ್ಲಿ ನೋಡಿದ್ರೆ ಅಕ್ಕ ಮಲಗ್ಬಿಟ್ಟಿದ್ದಾರೆ. ಅದು ಕೂಲಿಂಗ್ ಗ್ಲಾಸಸ್ ಹಾಕೊಂಡು. ಯಪ್ಪಾ ಬಿಸ್ಲು ಶೇಡ್ಸ್ ಕೊಡ್ರಪ್ಪ ಒಂದು ಶೇಡ್ಸ್. ಮಾತು ಹೇಳ್ತೀನಿ ಕೇಳಿಸ್ಕೊ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ಆಹಾ ಇವರು ಇವ್ರ ಭಾಷೆನೋ ಏನು ದೇವರಿಗೆ ಅರ್ಥ ಆಗ್ಬೇಕು. ನಮ್ಮ ಅಂತ ಅರ್ಥ ಇತ್ತು ನಮಗಷ್ಟೇ. ಪಾಪ ಅವನಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ನು, ಅವನಿಗೆ ಗೊತ್ತಾಗ್ಬೇಕು. ನಾವು ಮಾಡೋ ಆ್ಯಕ್ಷನ್ ನೋಡಿಕೊಂಡು ಮಜಾ ತಗೊಳ್ತಾ ಇದ್ವಿ. ನಗು ಅಂದರೆ ನಗು ಬರೋದಲ್ವ. ಆದರೂ ಫ್ಲೈಟಲ್ಲಂತೂ ಸಾಕಾಗೋಯ್ತು. ಟೈಮ್ ಪಾಸ್ ಏನು ಮಾಡೋದು, ಬುಕ್ ಓದಿದ್ವಿ, ಸ್ವಲ್ಪ ಹೊತ್ತು ಮಾತಾಡಿದ್ವಿ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ವಿ. ಓಫ್ ಅಪ್ಪ. ನಾವಿಬ್ರು ಮಾತ್ರ ಸೈಲೆಂಟ್ ಆಗಿ ಕೂತಿದ್ದೀವಿ. ಸ್ಮೈಲ್ ಸ್ಮೈಲ್ ಸಿಗರೇಟ್ ಬಿಟ್ಟು ಟೈಟಾಗಿ ವಣಕಂ ಮಕ್ಕಳೇ வணக்கம் மக்களே. ಏ ಬಿಸ್ಕೆಟ್ இந்த பையன் என்னது ஜிம்ஜாம் சாப்பிட்டு இருக்கா. அவன் க்ளீன் பிஸ்கட் தான் இல்ல க்ளீன் பிஸ்கட் ಏನಕ್ಕೆ ಸೊ ನಮ್ಮದು ಫ್ಲೈಟ್ ಜರ್ನಿ ಮುಗ್ದಾದ್ಮೇಲೆ ನಾವು ಬಂದು ಲ್ಯಾಂಡ್ ಆಗಿದ್ದೀವಿ. ಇಟ್ಸ್ ಇಂಡೋನೇಷ್ಯಾ ಬಾಲಿ. ಸೊ ನೀವು ಏರ್ಪೋರ್ಟಲ್ಲಿ ನೋಡ್ಬೋದು ಅವ್ರ ಕಲ್ಚರ್ ಏನು ಅಂತ. ಏರ್ಪೋರ್ಟಲ್ಲೇ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಲೈಕ್ ಆರ್ಕಿಟೆಕ್ಚರ್ ಇರ್ಬೋದು, ಇಲ್ಲ ಓಷನ್ ಥೀಮ್ ಆಗಿರ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಓಷನ್ ಥೀಮ್ ಮತ್ತು ಆರ್ಕಿಟೆಕ್ಚರ್ ಅವ್ರದ್ದು ಮೇಯ್ನ್ ಆಗಿ ಅಂತ. ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಆ ಗ್ಯಾಪಲ್ಲಿ ನಮ್ಮದು ಅರೈವಲ್ ವೀಸಾ ತಗೋಬೇಕಿತ್ತು. ಸೊ ಈ ಸ್ಕ್ಯಾನ್ ಕೋಡ್ನ ನಾವು ಸ್ಕ್ಯಾನ್ ಮಾಡಿ ಬೇಕಾದ್ರೆ ಮಾಡ್ಬೋದು. ಇಲ್ಲ ಅಂದರೆ ನಾವು ಅವ್ರದ್ದು ಸೈಟಿಗೆ ವೆಬ್ಸೈಟಿಗೆ ಹೋಗಿ ನಾವು ನಮ್ಮ ಡೀಟೇಲ್ಸು, ಆಮೇಲೆ ಟಿಕೆಟ್ ನಂಬರು ಇದೆಲ್ಲದನ್ನು ಡೀಟೇಲ್ಸ್ ಕೊಟ್ಟರೆ ನಮಗೊಂದು ಸ್ಕ್ಯಾನ್ ಕೋಡ್ ಬರುತ್ತೆ. ಅದು ನಾವು ಇಮಿಗ್ರೇಷನ್ನು ಆ ಟೈಮಲ್ಲೆಲ್ಲ ನಮ್ಮದು ತೋರಿಸ್ಬೇಕಾಗಿರುತ್ತೆ. ಅರೈವಲ್ ವೀಸಾ ಇರಲೇಬೇಕು. ನಾವೆಲ್ಲರೂ ಒಟ್ಟಿಗೆ ಇಲ್ಲೇ ಮಾಡೋಣ ಅಂದ್ಕೊಂಡು ಅಲ್ಲಿ ಡೆಸ್ಕ್ಟಾಪ್ಸ್ ಇಟ್ಟಿರ್ತಾರೆ. ಸೊ ದಟ್ ನಾವು ಹೋಗಿ ಅಲ್ಲೇ ಬೇಕಾದ್ರೆ ಒಟ್ಟಿಗೆ ಮಾಡ್ಬೋದು. ಆಮೇಲೆ ಆ ಸ್ಕ್ಯಾನರ್ನ ನಾವು ಪ್ರಿಂಟೌಟ್ ತಕ್ಕೊಂಡು ಬರ್ಬೋದು. ಆ ಥರ ಬೇಕಾದ್ರೆ ಇರುತ್ತೆ. ಇಟ್ಸ್ ಅಪ್ ಟು ಯು. ಇದು ರೋಡ್ ಸೈಡಲ್ಲಿ ನಿಂತ್ಕೊಂಡು ಸಿಮ್ ಮಾರೋರ ಥರ ಇವರು ಇಲ್ಲಿ ಏರ್ಪೋರ್ಟಲ್ಲಿ ಸಿಮ್ಸ್ನ ಮಾರ್ತಾ ಇರ್ತಾರೆ. ಲೈಕ್ ನಿಮಗೆ ಯಾವ ಥರ ಬೇಕು, ಐದರ್ ನೀವು ಇಂಟರ್ನ್ಯಾಷನಲ್ ರೋಮಿಂಗ್ ಹಾಕ್ಸ್ಕೊಂಡಿರ್ಬೋದು, ಇಲ್ಲ ಅಲ್ಲಿದ್ದು ಸಿಮ್ ತೊಗೊಬೋದು. ಬೆಸ್ಟ್ ಅಂತ ಹೇಳಿದ್ರೆ ಅಲ್ಲಿದ್ದು ಸಿಮ್ ತೊಗೊಂಡ್ರೆ ಬಜೆಟ್ ಫ್ರೆಂಡ್ಲಿಯಾಗಿ ಇರುತ್ತೆ ಅಂತ ನಮ್ಮ ಪ್ರಕಾರ, ನಮ್ಮ ಎಕ್ಸ್ಪೀರಿಯನ್ಸಲ್ಲಿ. ಓಕೆ, ಈಗ ಸರ್ಕಲ್ಗೆ ಹುಡುಕಿ ನಮ್ಮ ಟ್ಯಾಕ್ಸಿ ಡ್ರೈವರ್ ಎಲ್ಲಿದ್ದಾನೆ ಅಂತ ಹುಡುಕಿ ಹೋಗಬೇಕು. ಫೈನಲಿ ಸಿಮ್ ತೊಗೊಂಡು ಎಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ. ಸೊ ಫಾಲೋ ಮೋರ್ ಫಾರ್ ஓகே ஃபாலோ திஸ் கை ஆல்சோ பிரகாஷ். அவன் தமிழில் பண்ணிட்டு இருக்கேன், நான் கன்னடாவில் பண்ணிட்டு இருக்கேன். அவ்வளோதான் டிஃப்ரென்ஸ். Okay, we are searching for Circle K. Let's see. ಆಹಾ ಆಹಾ ಒಂದೊಂದ್ಸತಿ ಭಯ ಪಡಬೇಕು. ಏನು ಅರ್ಥ ಆಗ್ತಿರ್ಲಿಲ್ಲ ನಮಗಂತೂ ಇದನ್ನ ನೋಡಿ. ಓಕೆನಾ. ಸೊ ಅವ್ರು ಹ್ಯಾಲೋವಿನ್ ಮಾಡಿರೋದು. ಈ ಕಡೆ ಭಯವಾಗೂ ಇದೆ, ಈ ಕಡೆ ಸೊ ಫನ್ನಿಯಾಗೂ ಅನಿಸ್ತು. ಆ್ಯಂಡ್ ಅಲ್ಲಿಂದ ಹೊರಗಡೆ ಬಂದು ಸರ್ಕಲ್ ಕೆ ಹುಡುಕಿ ನಮ್ಮ ಟ್ರಾವೆಲ್ಸೋರ್ನ ಹಿಡಿದು ಮತ್ತೆ ಆಮೇಲೆ ನಮ್ಮ ಲಗೇಜ್ನೆಲ್ಲ ಕೊಟ್ಟು ಅದನ್ನು ತುಂಬಿಸಿ ಮತ್ತೆ ಕುತ್ಕೊಂಡು ಆಯಿತಾ ಹೊರಟು ಹೋಗಿ ನೋಡಿದ್ರೆ ಅವ್ನು ಕರ್ಕೊಂಡು ಹೋಗಿದ್ದು ಹೋಟೆಲ್ ಬೇರೆ, ನಾವು ಬುಕ್ ಮಾಡಿರೋ ಹೋಟೆಲ್ ಬೇರೆ ಆಗಿತ್ತು.
ಮತ್ತೆ ಆಮೇಲೆ ಆ ಹೋಟೆಲಿಂದ ನಾವಿರೋ ಹೋಟೆಲ್ಗೆ ಬಂದು ಆ್ಯಕ್ಚುಲಿ ಫ್ಲೈಟ್ ಡಿಲೇ ಆಗಿರೋದ್ರಿಂದ ಎಲ್ಲ ಟಯರ್ಡ್ ಆಗಿದ್ವಿ. ಮಿಡ್‌ನೈಟ್ ಬೇರೆ ಆಗಿತ್ತು. ಮತ್ತೆ ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೊಂಡು ಆ್ಯಕ್ಚುಲಿ ಮಲಗಿಲ್ಲ, ನಾವೆಲ್ಲ ಫುಲ್ ಪಾರ್ಟಿ ಮಾಡಿಕೊಂಡು ಸ್ಟಾರ್ಟಿಂಗ್ ಅಲ್ವಾ, ಸೊ ಎಲ್ಲ ಎನರ್ಜಿಲಿದ್ವಿ. ಸೊ ಆಮೇಲೆ ಹೋಗಿ ಮತ್ತೆ ಮಲ್ಕೊಂಡು ಬೆಳಗ್ಗೆ ಮತ್ತೆ 6 ಗಂಟೆಗೆ ರೆಡಿ ಆಗಿರಬೇಕು ಅಂತ ಹೇಳಿ, ಅದಂತೂ ಕ್ರೇಜಿ ಅನ್ಕೊಳ್ಳಿ. ಇದು ನಾವಿದ್ದಿದ್ದು ಹೋಟೆಲು. We came to our stay and we are heading back to room. So I'm ready and I had my breakfast also. I'm waiting for this. So let's move. Okay, I'm thinking, what if I wear like this? Not so sure. What if not sure guys, because ಬೇರೆ ಔಟ್ಫಿಟ್ಟಿಗೂ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. Let me no, I don't think so. Go with so let's go. Hi friends, welcome back to my YouTube channel. This is day 2 in Bali. Sorry, day 1 in Bali and it is morning. Actually day 2 ಹೇಳ್ಬೇಕಂದ್ರೆ ಬಾಲಿ ನಿನ್ನೆ ಬಂದಿದ್ವಿ ನಾವು. Yesterday night ಬಂದಿರೋದು. ಅದಕ್ಕೆ day 1 ಆಯ್ತು, ಇವತ್ತು ಡೇ 1 ಅಂತಾನೆ ಇಟ್ಕೊಳ್ಳೋಣ ರಜಕ್ಕೋಸ್ಕರ. ನಾವೆಲ್ಲ ರೆಡಿ ಆಗಿ ನಿಂತಿದ್ದೀವಿ, ಡ್ರೈವರ್ ಕಾಯ್ತಾ ಇದ್ದಾರೆ, ಹೋಗ್ಬೇಕು. And meet our Rajat. And here comes our Prakash. Everyone knows that. The style. You height in camera books ಎಲ್ಲ ಹಿಡಿಬೇಕು. Okay, here comes our girls, Vismaya, Arpita. ನಾವು ಅರಸಿನಲ್ಲಿ ಪುನೀತ್ ರಾಜ್ಕುಮಾರ್ ಫ್ಯಾನ್ ನಾವು ಎಲ್ಲ ಒಂದು ಸ್ಪೂನ್ ನೋಡಿಬಿಟ್ಟು ಚೆನ್ನಾಗಿದ್ರೆ ಕಂಟಿನ್ಯೂ ಮಾಡಿದ್ವಿ, ಇಲ್ಲ ಅಲ್ಲ ಸ್ಟಾರ್ಟ್ ಮಾಡ್ತೀವಿ. ಅಣ್ಣ ಏನ್ ತಿಂತೀಯ ಅಣ್ಣ ಹೊಟ್ಟೆಗೆ? ಪೌಷ್ಟಿಕ. ನಾನು ತಿಂದೆ. ಕನ್ನಡವಾಗಿಲ್ಲ ನೀವು ಅಗೇನ್ ಜಸ್ಟ್ ಟೇಸ್ಟ್ ಅಷ್ಟೇ ಮಾಡ್ತಿರೋದು. ಈಗೇನು ಚಿಕನ್ನ ಏನು ನೋಡ್ಕೊಂಡ್ಬಂದ್ಯಾ? ನಾವು ತಿಂತೀರಂತಲ್ಲ. ಯಮ್ 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 ಯಮ್. ಓಕೆ ಫ್ರೆಂಡ್ಸ್, ಗುಡ್ಡಾ ಮ್ಯಾಗಿಗಿಂತನೂ ಅಂದ್ರೆ ಏನಿಲ್ಲ, ಸಪ್ಪೆ ಊಟ ನಮ್ಮದು. ಸಪ್ಪೆ ಊಟ ಅಂತ ಅದಕ್ಕೆ ಇದನ್ನ ಕೊರಿಯನ್ ಗ್ಲಾಸ್ ನೂಡಲ್ಸ್ ಅಂತ ಕರೀತಾರೆ, ನಮ್ಮ ಕಡೆ ಶಾವಿಗೆ ಉಪ್ಪಿಟ್ಟು. ವೆಜ್ಜು, ಇಲ್ಲೊಂದು ವೆಜ್ಜು. ಮೇಡಮ್ ಹ್ಯಾವಿಂಗ್ ದ ಕಾಫಿ. ಹೌಸ್ ಕಾಫಿ? ಟೀ ಇಸ್ ನಾಟ್ ಟೀಯಿಂಗ್. ಕಾಫಿ ಕಲರ್ ಹೊಟ್ ಕಾಪಿ. ಇಲ್ಲಿ ವ್ಲಾಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಿಯರ್ ವಿ ಗೋ. Prapti. Hi. So we have two bloggers. One is Prapti and one is Rahul. And I'm the spectacular. And he is spectator. Guys, how's everything going on? Everything is going on pretty cool, but we are waiting for driver to go back. Feeling amazing today. They always feel like this. Okay, I'm ready. ಬೆಳ್ಳು ಕಾಣಿಸ್ತಾ ಇದೀನಿ ಸಡನ್ ಆಗಿ, ಒಂದೊಂದ್ಸತಿ ಬ್ಲ್ಯಾಕ್ ಕಾಣಿಸ್ತೀನಿ. ಅದೇನು ಮಾಡೋಕ್ಕಾಗಲ್ಲ. DJ Aspo Global Pocket 3. ಮುಂದೆಗಡೆ ಕನ್ನಡಿ ತೆಗೆದ್ರೆ How are we supposed to say thank you? Censored. ಇದು ನಮ್ ಕಡೆ ಹೋಗಿ ಹೇಳಿದ್ರೆ ಕೊಡ್ತಾರೆ ಎರಡು. How you say no money? No honey.
ಅಯ್ಯೋ ಗುರು ತೆರಿಮಗಶಿ ಅಂದರೆ ಥ್ಯಾಂಕ್ ಯು ಅಂತ ಅವ್ರ ಲ್ಯಾಂಗ್ವೇಜಲ್ಲಿ. ಕ್ರೇಜಿ. ನಮ್ಮ ಕಡೆ ಬಂದಿದ್ದನ್ನೇ ಹೇಳಿದ್ರೆ ಏನು ಕತೆ. ಸೊ ಇವ್ರ ಕಡೆ ನಾವು ಅಬ್ಸರ್ವ್ ಮಾಡೋದೇನು ಅಂದರೆ ಟ್ರಾಫಿಕ್ ಇಲ್ಲ, ರೋಡ್ಸ್ ಕ್ಲೀನ್ ಇದೆ ಆ್ಯಂಡ್ ಅವರು ಒಬ್ಬರು ಟ್ರಾಫಿಕ್ ಜಂಪ್ ಮಾಡಲ್ಲ. ಅದನ್ನ ನೋಡಿದಾಗ ಒಂಥರ ಖುಷಿ ಆಗೋದು. ನಮ್ಮ ಬೆಂಗಳೂರು ಕೂಡ ಹೀಗೆ ಇದ್ದಿದ್ರೆ ಹೇಗಿರ್ತಿತ್ತು ಅಲ್ವಾ ಅಂತ. ಈಚ್ ಆ್ಯಂಡ್ ಎವ್ರಿ ಡೇ ರೋಡ್ನ ಅದೆಷ್ಟು ಸತಿ ಕ್ಲೀನ್ ಮಾಡ್ತಾರೆ ಅಂತಿಲ್ಲ. ಆ್ಯಂಡ್ ಟ್ರಾಫಿಕ್ ಅಂತೂ ಇಲ್ವೇ ಇಲ್ವಾ. ಫುಲ್ ಖುಷಿ ಆಗುತ್ತೆ ಹೋಗೋಕ್ಕೆ. ಓಕೆ, ಆಲ್ರೆಡಿ ಟ್ಯಾನ್ ಆಗಿದ್ದೀವಿ. ಇನ್ನು ಎಷ್ಟು ಟ್ಯಾನ್ ಆಗ್ತೀವಿ ಬರೋ ಅಷ್ಟೊತ್ತಿಗೆ ಕರ್ರಿಗೆ ಲಕ 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 ಅಂತ ಹೊಡಿತೀವಿ. ನ್ಯಾಚುರಲ್ ಬ್ಯೂಟಿ ಆದ್ರೆ ಹಂಗೆ ಇರುತ್ತೆ. ಅದು ಹೋದ್ಮೇಲೆ ಗೊತ್ತಾಗುತ್ತೆ. ಸುಮ್ಮನೆ ಹೇಳ್ಕೊಂಡು ಓಡಾಡೋಕ್ಕಾಗಲ್ಲ. ಇವರೆಲ್ಲ ಬೆಳ್ಳಗಿದ್ದಾರೆ, ಸೊ ಕರ್ರಿಗೆ ಅಂತಾರೆ. ನಾವು ಚೆನ್ನಾಗಿದ್ದೀವಿ, ಕರ್ರಿಗೆ. ಎಸ್, ಲೆಟ್ಸ್ ಗೋ. ಯಾ ಮೋರ್ ಪೀಪಲ್. 8 lakh ಮಾಡಿಸಿ ಅಷ್ಟೇ, ಅದನ್ನೇ ಹೇಳಿರೋದು. ಇವ್ರ ಹತ್ರ ಬಾರ್ಗೇನ್ ಮಾಡಿ ಮಾಡಿ ಕೊನೆಗೆ ಓಕೆ ಅಂದ ಅಂತೂ ಒಂದು ಪ್ರೈಸಿಗೆ. ಸೊ ನಾವಿವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದು ಬಾಲಿ ಓಷನ್ ವಾಕರ್. ಸೊ ಲೆಟ್ಸ್ ಗೋ ಫಾರ್ ದ್ಯಾಟ್. ಓಕೆ, ಸೊ ಡೀಲ್. ಓಷನ್ ವಾಕರ್ ನಾವೇನು ಅಂತ ಅಂದ್ಕೊಂಡಿದ್ವಿ, ಬಟ್ ಇಟ್ ವಾಸ್ ಕ್ವೈಟ್ ಗುಡ್ ಆ್ಯಕ್ಚುಲಿ. ಆ್ಯಂಡ್ ನಮಗೆ ಭಯ ಇದ್ದಿದ್ದೇನು ಅಂದರೆ ಅವ್ರು ಫಸ್ಟ್ ಇನ್ಸ್ಟ್ರಕ್ಟ್ ಮಾಡಿಬಿಟ್ಟಿದ್ರು. ಸೊ ಆ ಮಾಸ್ಕ್ ಹಾಕೋ ಹೊತ್ತಿಗೆ ತಲೆ ಎಲ್ಲ ಕೆಳಗೆ ಮಾಡಿ ನೋಡಬಾರ್ದು, ಸೊ ದಟ್ ವಾಟರ್ ನೀರು ಬರುತ್ತೆಲ್ಲ. ನಾವು ಸ್ಟಾರ್ಟಿಂಗಲ್ಲಿ ಅನಿಸ್ತಿತ್ತು ನೀರು ಬಂದರೆ ಅಂತ. ಆಮೇಲೆ ಗೊತ್ತಾಯಿತು ಬರಲ್ಲ ಬಿಡು ಅಂದ್ಕೊಂಡು ಚಿಲ್ಲಾಗಿ ಆ ಫಿಶ್ಗಳನ್ನ ಮುಟ್ಟೋಣ ಅಂತ ಟ್ರೈ ಮಾಡಿಕೊಂಡು ಆಮೇಲೆ ಒಂದಿಷ್ಟು ಫೋಟೋಗೆ ಪೋಸ್ ಕೊಟ್ಕೊಂಡು ಮೀನ್ ಜೊತೆ ಆಟ ಆಡಿ ಇಟ್ ವಾಸ್ ಕ್ರೇಜಿ. ಸೊ ಅಲ್ಲಿಗೆ ನನ್ನ ವ್ಲಾಗ್ ಮುಕ್ತಾಯಗೊಂಡಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.